ವಾಟ್ಸಾಪ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತು ನಾನು ಬಂದಿರೋದು ಒಂದು ಗ್ರೂ ಕಟಿಂಗ್ ಮಾಡೋಕ್ಕೆ ಬಂದಿದ್ದೆ. ಸೊ ಗ್ರೂ ಕಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದಕ್ಕಿಂತ ಈ ಬಿಲ್ಡಿಂಗ್ನ ನಾನು ನೋಡಿಬಿಟ್ಟು ಎಷ್ಟು ಲಕ್ಸುರಿಯಾಗಿ ಮನೆ ಕಟ್ತಾಯಿದ್ದಾರೆ ಅಂತಂದರೆ ಅನ್ಬಿಲೀಬಲ್. ಸೀರಿಯಸ್ ಆಗಿ ನನಗೆ ಅಂತ ಎವ್ವಿ ಸೈಕ್ ಆಗೋಗಿದ್ದೀನಿ ಗುರು. ಸೀರಿಯಸ್ಲಿ ತೋರಿಸ್ತೀನಿ ನೋಡಿ ಗಾಯ್ಸ್. ನೀವೇನು ನೋಡ್ತೀರಲ್ಲ ನೋಡಿ, ಇದೇ ಮೇನ್ ಎಂಟ್ರೆನ್ಸು, ಓಕೆನಾ. ಇದಿಷ್ಟು ಫುಲ್ ಹಾಲು, ಮ್ಯಾಕ್ಸಿಮಮ್ ಅಂದರೆ 30-40 ಸೈಟಲ್ಲಿ ಫುಲ್ ಹಾಲ್ ಮಾಡಿದ್ದಾರೆ. ಅದು ದೇವ್ರ ಮನೆ, ಆ ಕಡೆದು ಯುಟಿಲಿಟಿ. ಸೊ ನಿನಗೆ ಮೇಲ್ಗಡೆ ಫ್ಲೋರ್ ತೋರಿಸ್ತೀನಿ, ಅಲ್ಲಿ ಗಂಟ ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಅದು ಇನ್ನೂ ಲಕ್ಸುರಿ ಆಗೈತೆ. ಸೊ ಇದು ಮಾಮೂಲಿ ನಾರ್ಮಲ್ ರೂಮು, ಹುಡುಗರು ರೆಸ್ಟ್ ರೂಮ್ ಥರ. ಸೊ ಅದು ಬಿಟ್ಟರೆ ಇದು ಫುಲ್ಲು ಓಪನ್ ಕಿಚನ್. ಇದಿಲ್ಲು ಅರ್ಧ ಸೈಟಲ್ಲಿ ಓಪನ್ ಕಿಚನ್ ಮಾಡಿದ್ದಾರೆ. ಸೊ ಅದು ಆ ಕಡೆ ಬಾಲ್ಕನಿ. ಸೊ ರೂಮ್ ಅಂತೂ ನೋಡಿಬಿಟ್ಟು ಸೈಕ್ ಆಗೋಗಿದ್ದೀನಿ ಸಾಗಾಯ್. ಸೀರಿಯಸ್ಲಾಗಿ ರೂಮ್ ನೋಡಿ ಎಷ್ಟು ದೊಡ್ಡ ಇದೆ ಅಂದರೆ ಮಾತ್ರ ಯಪ್ಪ, ಲೈಫಲ್ಲಿ ದುಡ್ಡಿತ್ತಂತಂದರೆ ಮಾತ್ರ ಈ ಥರ ದುಡ್ಡು ಇಟ್ಕೊಬೇಕು ಸೀರಿಯಸ್ ಆಗಿ. ಇದು ನೋಡಿ ಗೈಸ್, ಇದು ಇದೇ ಥರನೇ ಇದೆ ಲೈಫಲ್ಲಿ. ನಾನು ಹೇಳ್ತೀನಲ್ಲ ಗೈಸ್, ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಫಸ್ಟು ಲೈಫಲ್ಲಿ ದುಡ್ಡು, ಮನಿ ಈಸ್ ಎವ್ರಿಥಿಂಗ್ ಅಂತ ಜನಗಳು ನೋಡದೇ ಹೇಳಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ ಗೈಸ್. ಸೀರಿಯಸ್ ಆಗಿ ಮೇಲ್ಗಡೆ ಅಂತೂ ತೋರಿಸ್ತೀನಿ ಬರ್ರಿ ನಿಮಗೆ, ಹಂಗೆ ಹೆದರ್ಕೊಂಡ್ಬಿಡ್ತೀರ ಹಂಗೆ ಗೈಸ್. ಸೀರಿಯಸ್ಸಾಗಿ ಇದು ನೋಡಿ ಗೈಸ್, ಇದು ಬರೀ ಅವ್ರ ಮಕ್ಕಳಿಗೋಸ್ಕರ ಮಾತ್ರ ಕಟ್ಟಿರುವಂಥ ಫ್ಲೋರ್ ಇದು ಅಂತಂದರೆ ಸೀರಿಯಸ್ಸಾಗಿ ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೋಸ್ಕರ ಮಾತ್ರ ಕಟ್ಟಿರುವಂಥದ್ದು. ಇದಿಷ್ಟು ಫುಲ್ ಏನು ನೋಡ್ತೀರಲ್ಲ, ಇದಿಷ್ಟು ಸಿನಿಮಾ ಥಿಯೇಟ್ರು. ಸೀರಿಯಸ್ಸಾಗಿ ಮಕ್ಕಳಿಗೆ ಸಿನಿಮಾ ಥಿಯೇಟ್ರು. ಆ ಕಡೆ ಪ್ಯಾಸೇಜ್ ಕಾಣ್ತಿದೆಯಲ್ಲ, ಅದು ಮಕ್ಕಳು ಮಾಮೂಲಿ ಸಿಸ್ಟಮಲ್ಲಿ ಗೇಮ್ ಆಡ್ಕೊಳ್ಳೋದಕ್ಕೆ ಮಾತ್ರ ಅದು ಕಟ್ಟಿದ್ದಾರೆ. ಸೊ ಇದಿಷ್ಟು ಪ್ಯಾಸೇಜ್ ನೋಡ್ಕೊಳ್ಳಿ. ಇನ್ನು ಈ ಕಡೆ ಪೋರ್ಷನ್ಗೆ ಬರ್ತೀನಿ ಅಂತಂದರೆ, ಇದಿಷ್ಟು ಫುಲ್ಲು ಮಕ್ಕಳು ಆಟ ಆಡೋದಕ್ಕೋಸ್ಕರ, ಶಟಲ್ ಬ್ಯಾಡ್ಮಿಂಟನ್ನು, ವಾಲಿಬಾಲು, ನಾನಾ ಥರ ಆಟ ಆಡೋದಕ್ಕೋಸ್ಕರ ಈ ಥರ ಕಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇರೋದು 2 ಮೆಂಬರ್ ಮಕ್ಕಳಿರೋದು, 2 ಮಕ್ಕಳಿಗೂ ಈ ಥರನೂ ಕಟ್ಟಿದ್ದಾರೆ ಅಂತ ಇವಾಗಲೇ ನಂಗೆ ಗೊತ್ತಾಗ್ತಿರೋದು. ಸೊ ಅವ್ರ ಮಕ್ಕಳು ರೂಮ್ಗಳು ಸೇಮ್ ಕೆಳಗಡೆ ಫ್ಲೋರಲ್ಲಿ ಯಾವ ಥರ ಇತ್ತೋ ರೂಮು ಅದೇ ಥರನೇ ಇದೆ ಗೈಸ್. ಸೀರಿಯಸ್ಲಿ ಎಲ್ಲ ವೀಡಿಯೋ ಸೈಕ್ ಆಗೋಗಿದ್ದೀನಿ ಗೈಸ್. ಸೀರಿಯಸ್ಲಿ ನಾನಂತೂ ಭಯಂಕರ ಸೈಕ್ ಆಗೋಗಿದ್ದೀನಿ. ಸೊ ಈ ಥರನೂ ಬಿಲ್ಡಿಂಗ್ನ ಕಟ್ತಾರೆ, ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಎಂಥ ಲಕ್ಸುರಿ ಮನೆ ಆದರೂ ಕಟ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಗೈಸ್. ಸೀರಿಯಸ್ಸಾಗಿ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೀರಿಯಸ್ಸಾಗಿ ಲೈಫಲ್ಲಿ ದುಡ್ಡು ಈಸ್ ವೆರಿ ಇಂಪಾರ್ಟೆಂಟ್. ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ನೀವೆಷ್ಟು ನನಗೆ ಸಾಥ್ ಕೊಡ್ತೀರಾ, ಅದ್ರ ಮೇಲೆ ನಾನು ಇನ್ನೂ ಕಂಟೆಂಟ್ ಕೊಡ್ತೀನಿ ಗೈಸ್.